ಓಕೆ, ತುಂಬ ಜನ ಸ್ನೇಕ್ಸ್ ಬಗ್ಗೆ ಇವತ್ತೆಲ್ಲ ಬೆಳೀತಾರೋ ಬೆಂಗಳೂರು, ಇವಾಗ ನಮ್ಮನೆ ವಾತಾವರಣದಲ್ಲೂ ನಮ್ಮನೆ ಒಂದು ಹಾವು ಬಂದಿತ್ತು ಲಾಸ್ಟ್ ಇಯರ್, ಹೆಂಗೆ ಹ್ಯಾಂಡಲ್ ಮಾಡೋದು ಗೊತ್ತಿರಲಿಲ್ಲ. ನಾವು ಡೋಂಟ್ ಹ್ಯಾಂಡಲ್ ಸ್ನೇಕ್ಸ್. ವಿಷದ ಹಾವಿದ್ರೆ ಯು ಟು ಬಿ ವೆರಿ ಕೇರ್ಫುಲ್. ಸಾಮಾನ್ಯ ಅಪರೂಪ ವಿಷದ ಹಾವುಗಳು ಕಾಣೋದು. ಕಿಚನ್ನಲ್ಲಿ ಅಡುಗೆ ಮಾಡ್ಬೇಕಾದ್ರೆ ಆಗ್ತಾ ಇರೋ ಬಯಾಲಜಿ, ಕೆಮಿಸ್ಟ್ರಿ ಇನ್ನೆಲ್ಲೂ ಆಗ್ತಾ ಇಲ್ಲ ಅಷ್ಟೊಂದು. ವಾಟ್ ಈಸ್ ಸಕ್ಸಸ್ ನಿಮಗೆ? ಸಕ್ಸಸ್ ಇಸ್ ಸಮಥಿಂಗ್ ವಿಚ್ ಈಚ್ ಒನ್ ಹ್ಯಾಸ್ ಟು ಡಿಸೈಡ್ ಫಾರ್ ದೆಮ್ಸೆಲ್ಸ್. ಅರ್ಲಿ ಮರ ಸೇಕ್ರೆಡು, ಆ ಮರ ಅಲ್ಲಿ ಇಲ್ಲದೇ ಇದ್ದರೆ ನನಗೆ ಮಾವಿನ ಮರ, ಹಲಸಿನ ಮರ ಬದುಕಲ್ಲ. ಅದು ಒಂದು ಜೀವಿ, ಅದು ಬದುಕಲಿಕ್ಕೆ ಹಕ್ಕಿದೆ ಅನ್ನೋದನ್ನು ಹೇಳ್ಕೊಡಲ್ಲ ನಾವು. ಎಲ್ಲದೂ ಅಷ್ಟೇ, ಬೆಟ್ಟ ಇರ್ಬೋದು, ಕಲ್ಲಿರ್ಬೋದು, ಮಣ್ಣಿರ್ಬೋದು, ಎವ್ರಿಥಿಂಗ್ ಇಸ್ ಸೇಕ್ರೆಡ್. ನಮ್ಮ ಜಾಗ ಇದು, ಅದರ ಜಾಗ ಅದು. ಲಿವ್ ಆ್ಯಂಡ್ ಕೋ ಎಕ್ಸಿಸ್ಟ್. 84 IIT ಖರಗ್ಪುರ್ಗೆಲ್ಲ ಹೋಗಬೇಕಾದಾಗ ಅವತ್ತಿನ ವಾತಾವರಣ ಹೇಗಿತ್ತು? ಅವಾಗ ಇಷ್ಟು ಕಾಂಪಿಟೇಷನ್ನು, ಕೋಚಿಂಗು ಎಲ್ಲ ಇರಲಿಲ್ಲ. ಅವಾಗ ನಮ್ಮ ಕ್ವಶನ್ ಬ್ಯಾಂಕ್ ಅಂತ ಇರಲಿಲ್ಲ. ಈಗ ಆ ಥರ ಅಲ್ಲ, ಇಷ್ಟು ಕ್ವಶನ್ಸ್ ಇದೆ, ಇಷ್ಟರೊಳಗೆ ಯಾವುದೋ ಒಂದಿಷ್ಟು ಕ್ವಶನ್ ಕೇಳ್ತೀವಿ. ಸೊ ಅದು ಈಸ್ ನಾಟ್ ಸೈನ್ಸ್, ದಟ್ ಈಸ್ ನಾಟ್ ಇಂಜಿನಿಯರಿಂಗ್. ದ ಚೈಲ್ಡ್ ಇಸ್ ನಾಟ್ ಬಿನ್ ಏಬಲ್ ಟು ರಿಲೇಟ್ what is written in the textbook to what he sees around every day. Mathematics is there all around us. Ee studio nalne idu shape, idarde area, idar length. Today on Just Curious, it is Dr. Pradeep ಅವರು, Masters in Mathematics from IIT Kharagpur, Doctorate from IIT ಬಾಂಬೆ, ಅದು ಮ್ಯಾಥಮೆಟಿಕ್ಸ್ ಅಲ್ಲೇ. ಹಾಗೆಯೇ ಸದ್ಯಕ್ಕೆ ಪ್ರೊಫೆಸರ್ ಆಫ್ ಮ್ಯಾಥಮೆಟಿಕ್ಸ್, ಇದು ಚನ್ನಬಸವೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಗುಬ್ಬಿ. ಇದೆಲ್ಲ ನಿಮ್ಮ ಪ್ರೊಫೆಷ್ನಲ್ ಇಂಟ್ರಡಕ್ಷನ್. ಆದರೆ ಪರ್ಸ್ನಲಿ ನಮಗೆ ಪ್ರದೀಪ, ಯಾಕೆಂದರೆ ನಮ್ಮ ತಾಯಿ ಕಸಿನ್ ನೀನು ಅಂತಲೇ ಬರುತ್ತೆ ಪ್ರದೀಪ್. ಬಟ್ ಅಟ್ಲೀಸ್ಟ್ ಫಾರ್ ದ ಕಂಫರ್ಟ್ ಸೇಕ್ ಇವತ್ತು, ಅಂದರೆ ಅದರಲ್ಲೂ ನಿನ್ನ ದೊಡ್ಡ ಗುಣ. ನಾವೆಲ್ಲ ಆಲ್ಮೋಸ್ಟ್ ನೀನು ನಮ್ಮ ಅಮ್ಮಂಗಿಂತ ಒಂದು 5 ವರ್ಷ ಚಿಕ್ಕವನು. ಚಿಕ್ಕವರಿದ್ದಾಗಿಂದ ನಾವೆಲ್ಲ ಹೋಗು ಬಾ ಅಂತಲೇ ಮಾತಾಡ್ಸಿರೋದು ನಿನ್ನನ್ನು. ಅಂದರೆ ಅಲ್ಲಿಂದಲೇ ಆ ಎಳೆ ಹೆಂಗಂದರೆ ಯು ಆಲ್ವೇಸ್ ಥಾಟ್ ಡಿಫ್ರೆಂಟ್ಲಿ, ಯು ಆಲ್ವೇಸ್ ಕ್ವೆಶ್ಚನ್ಡ್ ವಾಟ್ ಇಟ್ ಈಸ್ ಸಪೋಸ್ ಟು ಬಿ ಅ ನಾರ್ಮಲ್ ಇದು ಅಂತ. ಸೊ ಫಸ್ಟ್ಲಿ ಅಲ್ಲಿಂದ ಐ ಥಿಂಕ್ ನಾನು ಇಲ್ಲಿ ಇಷ್ಟಿಂದಾಗಿಂದ ನೋಡ್ಕೊಂಡು ಬಂದಿದ್ಯಾ. ಆ್ಯಂಡ್ ಇವತ್ತು ಸೋ ಹ್ಯಾಪಿ ಟು ಹೋಸ್ಟ್ ಯು ಆನ್ ಜಸ್ಟ್ ಕ್ಯೂರಿಯಸ್ ಆಸ್ ಡಾಕ್ಟರ್ ಪ್ರದೀಪ್. ಫಸ್ಟ್ಲಿ ವೆಲ್ಕಮ್. Thank you, and nice to see you growing up from a small infant to such a wonderful girl. ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್. ಐ ಹ್ಯಾವ್ ಟು ಆಸ್ಕ್ ಯು, ಇವತ್ತಿಗೆ IITN ಅನ್ನೋದು ಇಸ್ ಅ ಬಿಗ್ ಫ್ಯಾನ್ಸಿ ವರ್ಡ್ ಅಲ್ಲ. 84 IIT ಖರಗ್ಪುರ್ಗೆಲ್ಲ ಹೋಗಬೇಕಾದಾಗ ಅವತ್ತಿನ ವಾತಾವರಣ ಹೇಗಿತ್ತು? ಅವಾಗ ಇಷ್ಟು ಕಾಂಪಿಟೇಷನ್ನು, ಕೋಚಿಂಗು ಎಲ್ಲ ಇರಲಿಲ್ಲ. ನಮಗೆ ಏನಪ್ಪ ಅಂದರೆ ನಾವೇ ಓದ್ಕೋಬೇಕಿತ್ತು. ಓದಿದ ಮೇಲೆ ಇಂಟ್ರೆಸ್ಟ್ ಇದೆಯಾ, ನನಗೆ ಅವಾಗ ಮುಂಚೆಯಿಂದನೂ ಫಿಸಿಕ್ಸು, ಮ್ಯಾಥ್ಸು, ಸೈನ್ಸ್ ಕಡೆ ಜಾಸ್ತಿ ಒಲವಿತ್ತು. ಸೊ ಹಾಗಾಗಿ ಐ ಡಿಂಟ್ ಟೇಕ್ ಅಪ್ ದ ಯೂಶುವಲ್ ಇಂಜಿನಿಯರಿಂಗ್. ಇವನ್ ದೋ ಐ ಹ್ಯಾಡ್ ಗಾಟ್ ಸೀಟ್ ಇನ್ ಅನ್ ಇಂಜಿನಿಯರಿಂಗ್ ಕಾಲೇಜ್, ಐ ಶಿಫ್ಟೆಡ್ ಓವರ್ ಟು IIT ಖರಗ್ಪುರ್ ಇಂಟಿಗ್ರೇಟೆಡ್ ಮಾಸ್ಟರ್ಸ್ ಇನ್ ಮ್ಯಾಥಮೆಟಿಕ್ಸ್. ಯಾಕೆಂದರೆ ನಂಗೆ ಗಣಿತ ಮಾಡಬೇಕು, ಫಿಸಿಕ್ಸ್ ಮಾಡಬೇಕು ಅಂತ ಇಷ್ಟ ಇತ್ತು. ಸೊ ಹಾಗಾಗಿ ಅದು ಒನ್ ಆಫ್ ದ ಫ್ಯೂ ಇನ್ಸ್ಟಿಟ್ಯೂಟ್ಸ್ ವಿಚ್ ವುಡ್ ಆಫರ್ ಎ 5-year ಇಂಟಿಗ್ರೇಟೆಡ್ ಕೋರ್ಸ್ PUC ಆದ ನಂತರ. ಸೊ ಅದಕ್ಕೋಸ್ಕರ ಅಲ್ಲಿಗೆ ಹೋಗಿದ್ದೆ. ಜೊತೆಗೆ ಆ ವಯಸ್ಸಲ್ಲಿ ಒಂದು ಸ್ವಲ್ಪ ಮನೆಯಿಂದ ದೂರ ಹೋಗಬೇಕು ಅನ್ನೋ ಒಂದು ಜೋಶು ಇರುತ್ತೆ. ಸೊ ಹಾಗಾಗಿ ಹಾಸ್ಟೆಲ್ ಲೈಫು, ಜೊತೆಗೆ IIT ಹ್ಯಾಡ್ ಇಟ್ಸ್ ಓನ್ ಬ್ರ್ಯಾಂಡ್ ನೇಮ್, ಸೊ which was irresistible. So ಹಾಗಾಗಿ I ended up there. No, IIT is the best of the best ಟೆಕೀಸ್ ಇರಬೇಕಾಗಿರೋ ಜಾಗ, ವಿಚ್ ವಾಸ್ ಅಂದರೆ ಮತ್ತೆ ಗೌರ್ಮೆಂಟ್ಗೆ ಸರ್ವ್ ಮಾಡೋದಲ್ವಾ ಅವೆಲ್ಲ ಮೋಸ್ಟ್ಲಿ. ಬೇರೆ ಬೇರೆ ಥರ ಆಗುತ್ತೆ. ಆದರೆ ಏನಪ್ಪ ಅಂದರೆ ಇಫ್ ದ ಎಂಟ್ರಿ ಇಟ್ ಸೆಲ್ಫ್ ಇಸ್ ಸೋ ಟಫ್, ಇಟ್ಸ್ ಡಸಂಟ್ ಮೇಕ್ ಮಚ್ ಸೆನ್ಸ್ ನನ್ನ ಪ್ರಕಾರ. ಯಾಕೆಂದರೆ ಅಷ್ಟು ಕಷ್ಟಪಟ್ಟು ಅಲ್ಲಿಗೆ ಹೋದ್ಮೇಲೆ ಹೋಗೋಷ್ಟೊತ್ತಿಗೆ ಸುಸ್ತಾಗಿ ಹೋಗಿರುತ್ತೆ. ಅಲ್ಲಿ ಇನ್ನೇನು ಮಾಡ್ತಾರೆ, 4 ವರ್ಷ ಇನ್ನೇನು ಕಲಿಯೋಕ್ಕಾಗತ್ತೆ. ಯಾಕೆಂದರೆ ಇಫ್ ಯು ಆರ್ ಕೋಚ್ಡ್ ಫಾರ್ ಅನ್ ಎಕ್ಸಾಮಿನೇಷನ್, ಯು ರಿಯಲಿ ಕಾಂಟ್ ಡೂ ವೆರಿ ವೆಲ್. ಕೋಚಿಂಗ್ ಎಕ್ಸಾಮ್ ಪಾಸ್ ಮಾಡ್ಬೋದು, ಬಟ್ ಆಮೇಲೆ ಅಲ್ಲಿ 4 ವರ್ಷ ಅರ್ಥ ಮಾಡಿಕೊಂಡು ಓದಿ ಕಲಿಬೇಕಲ್ವಾ, ಅದಕ್ಕೆ ಕಷ್ಟ ಆಗುತ್ತೆ ಅಂತ ಐ ಹ್ಯಾವ್ ಹರ್ಡ್ ಫ್ರಮ್ ಮೈ ಕೊಲೀಗ್ಸ್ ಇನ್ IIT. ಇದಕ್ಕೆ ಯಾರು ಪ್ರಶ್ನೆ ಮಾಡೋರಿಲ್ವಾ? ಅಂದರೆ ಆ ಟೈಮ್ಗೆ ಇದ್ದಾರೆ, ಆಗುತ್ತೆ ಪ್ರಶ್ನೆಗಳು, ಇದ್ರ ಬಗ್ಗೆ ಡಿಸ್ಕಷನ್ಸು ಆಗುತ್ತೆ. ಬಟ್ ನನಗೆ ಅರ್ಥ ಆಗಿರೋ ಮಟ್ಟಿಗೆ ಈಗಿರೋ ಕಾಂಪಿಟೇಷನು, ಈಗಿರೋ ಜನಸಂಖ್ಯೆ, ಎಷ್ಟು ಜನ ಇದಕ್ಕೆ IITಗೆ ಹೋಗಬೇಕು ಅಂತ ಹೋಗ್ತಾರೆ ಅಂದರೆ ಇದಕ್ಕಿಂತ ಬೆಟರ್ ಸಿಸ್ಟಮ್ ಅಷ್ಟು ಸುಲಭವಾಗಿ ಇಟ್ ಹ್ಯಾಸ್ ಟು ಇವಾಲ್ವ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಸದ್ಯಕ್ಕೆ ಈಗಿರೋದೇ ಓಕೆ ಅನಿಸುತ್ತೆ. ಆದರೆ ಕೋಚಿಂಗ್ ದ ಸ್ಟ್ರೆಸ್ ಆನ್ ಕೋಚಿಂಗ್ ಫಾರ್ ಎಕ್ಸಾಮಿನೇಷನ್ ಶುಡ್ ರೆಡ್ಯೂಸ್.
ಇನ್ನೊಂದು ಕುತೂಹಲ, ಈಗ ನೀವು ಹೇಳ್ತಿದ್ದಾಗ್ಲೇ ನೀವು ಹೇಳ್ತಿದ್ದ ಹಾಗೆ ಅವತ್ತಿದ್ದ ಥರ ಇವತ್ತಿಲ್ಲ ಅಂದಾಗ ನೆಕ್ಸ್ಟ್ ಕ್ವೆಶನ್ ಬರುತ್ತೆ, ಹೌ ಡಿಫ್ರೆಂಟ್ ಇಸ್ IIT ಕೋಚಿಂಗ್ ಅಥವಾ ಒಳಗಡೆ ಇಂದ ಫಾರ್ ಎಕ್ಸಾಂಪಲ್ ಖರಗ್ಪುರಲ್ಲಿ ಅವತ್ತೆಲ್ಲ ನಿಮ್ಮದು ಹೇಗಿರ್ತಿತ್ತು ಕ್ಯಾಂಪಸ್ಸು ಕ್ಲಾಸಸ್ಸು? ಹಾಂ, ಅದು ನಮಗೇನಪ್ಪ, ಈಗ ನಾನು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಇಂಜಿನಿಯರಿಂಗ್ ಕಾಲೇಜಲ್ಲಿರೋ ಎನ್ವೈರ್ಮೆಂಟು ಅವಾಗಿರೋ ಇದ್ದಿದ್ದ ಎನ್ವೈರ್ಮೆಂಟ್ಗೂ ಭಾಳ ವ್ಯತ್ಯಾಸ ಇದೆ. ಹೇಗೆ ವ್ಯತ್ಯಾಸ ಒಂದು ಏನಪ್ಪ ಅಂದರೆ, ನಾನು ಓದ್ತಾ ಇದ್ದಾಗ ಇಷ್ಟೊಂದು ಎಕ್ಸಾಮಿನೇಷನ್ ಓರಿಯೆಂಟೆಡ್ ಅಂತ ಇರಲಿಲ್ಲ. ಈಗ ನಮ್ಮ ಹುಡುಗರು ಕೇಳ್ತಾರೆ, ಸರ್ ಎಕ್ಸಾಮ್ಗೆ 10 ಕ್ವಶನ್ ಕೊಡಿ ಸರ್, ಅದರೊಳಗೆ 5 ಬರಬೇಕು ಎಕ್ಸಾಮ್ಗೆ, ಆ ಥರ 5 ಕ್ವಶನ್ ಕೊಡಿ ಅಥವಾ ಕ್ವಶನ್ ಬ್ಯಾಂಕ್ ಕೊಡಿ ಅಂತ ಎಲ್ಲ. ಈಗ ಇನ್ಫ್ಯಾಕ್ಟ್ ಇವನ್ ಗೌರ್ಮೆಂಟ್ ಸ್ಟಾರ್ಟೆಡ್ ಕ್ವಶನ್ ಬ್ಯಾಂಕ್. ಈ PUCನಲ್ಲಿ ಕ್ವಶನ್ ಬ್ಯಾಂಕ್ ಅಂತಲೇ ಕೊಟ್ಬಿಡ್ತಾರೆ. ಇದರೊಳಗಿರೋ ಅಷ್ಟು ಕ್ವಶನ್ಸೇ ಕೇಳ್ತೀನಿ, ಇದರೊಳಗಿರೋ ಕ್ವಶನ್ಸಲ್ಲೇ ಯಾವುದೋ ಒಂದನ್ನು ಕೇಳ್ತೀನಿ ಅಂತ ಕೇಳ್ತಾರೆ. ಸೊ ಹುಡುಗರು ಅರ್ಥ ಆಗಲಿ ಅರ್ಥ ಆಗದೇ ಇರಲಿ, ಅಲ್ಲಿರೋ 100 ಕ್ವಶನ್ ಎಲ್ಲದನ್ನು 100 ಹೊಡ್ಕೊಂಡು ಬರ್ತೀನಿ. ಕುತೂಹಲ ಇಲ್ಲ. ಅದು ಇಟ್ ಹ್ಯಾಸ್ ಮೆನಿ ಡೈಮೆನ್ಷನ್ಸ್. ಐ ಆಮ್ ನಾಟ್ ಬ್ಲೇಮಿಂಗ್ ಓನ್ಲಿ ಸ್ಟೂಡೆಂಟ್ಸ್ ಆರ್ ಟೀಚರ್ಸ್ ಆರ್ ದ ಪೀಪಲ್ ಹೂ ಹ್ಯಾವ್ ಮೇಡ್ ದಿಸ್. There are a lot of issues. It can go on in a much wider discussion. ಇದು ತಪ್ಪಂತೂ ಹೌದು, ಯಾಕೆಂದರೆ ದಟ್ ಇಸ್ ಒನ್ ಡಿಫ್ರೆನ್ಸ್ ಬಿಟ್ವೀನ್ ವೆನ್ ಐ ವಾಸ್ ಸ್ಟಡಿಂಗ್ ಆ್ಯಂಡ್ ನೌ. ಆವಾಗ ನಮ್ಮ ಕ್ವಶನ್ ಬ್ಯಾಂಕ್ ಅಂತ ಇರಲಿಲ್ಲ. ನೀನು ಸಬ್ಜೆಕ್ಟ್ ಅರ್ಥ ಮಾಡ್ಕೋಬೇಕು, ಅದ್ರ ಪ್ರಕಾರ ಮುಂದಕ್ಕೆ ಓದ್ಕೊಂಡು ಪರೀಕ್ಷೆನಲ್ಲಿ ಏನು ಕೇಳ್ತಾರೋ ಉತ್ತರ ಹೇಳಬೇಕು. ಈಗ ಆ ಥರ ಅಲ್ಲ, ಇಷ್ಟು ಕ್ವಶನ್ಸ್ ಇದೆ, ಇಷ್ಟರೊಳಗೆ ಯಾವುದೋ ಒಂದಿಷ್ಟು ಕ್ವಶನ್ ಕೇಳ್ತೀನಿ. ಸೊ ನೀನು ಯಾರು ಚೆನ್ನಾಗಿ ಉರು ಹೊಡೆದಿರ್ತಾರೋ ಅವ್ರಿಗೆ ಜಾಸ್ತಿ ಮಾರ್ಕ್ಸ್ ಬರುತ್ತೆ. ಸೊ ಅದು ಈಸ್ ನಾಟ್ ಸೈನ್ಸ್, ದಟ್ ಈಸ್ ನಾಟ್ ಇಂಜಿನಿಯರಿಂಗ್, ದಟ್ ಈಸ್ ಮೋರ್ ಯುವರ್ ಮೆಮೊರಿ. ಇತ್ತೀಚೆಗೆ ಒಂದಷ್ಟು ಸಿನಿಮಾಗಳಲ್ಲಿ ಕೆಲವು ಇನ್ಸ್ಟಿಟ್ಯೂಷನ್ಸ್ದು ಡಾರ್ಕ್ ಸೈಡೆಲ್ಲ ಎತ್ತಿ ಹಿಡಿದಿದ್ದಾರೆ. ಸೊ IIT ಅಂತ ಬಂದಾಗ ನಿಮ್ಮ ಕಣ್ಣಿಗೆ ಬಿದ್ದಿದ್ದು ಎನಿ ಡಾರ್ಕ್ ಸೈಡ್ ದಟ್ ಯು ಹ್ಯಾವ್ ಸೀನ್, ಅಥವಾ ಅವತ್ತೇನಾರಿತ್ತ, ಅಥವಾ ಇಟ್ ಇಸ್ ಜಸ್ಟ್ ಓವರ್ ದ ಟೈಮ್ ಅದನ್ನು ಜಾಸ್ತಿ ಆಗಿರೋದು? ಒಳ್ಳೆಯದು ಎಲ್ಲ ಕಡೆನೂ ಯಾವಾಗಲೂ ಇದ್ದೇ ಇರುತ್ತೆ. ವಿ ಹ್ಯಾವ್ ಟು in our life experiences, we take good ones and forget the bad ones. There are dark side everywhere is there, good side everything what is is there. The dark side you're talking about, if you're comfortable sharing? Yeah, as I came through IIT, I could see the importance being given to coaching more and more. So the people who are coming in to IIT, they are more coached ಮಾಡ್ಕೊಂಡು ಬಂದಿರೋರು ಪರೀಕ್ಷೆ ಎಕ್ಸಾಮ್ ಪಾಸ್ ಮಾಡ್ಬೋದು. ಆದರೆ IITನಲ್ಲಿ ಆ ಇಂಟೆಲೆಕ್ಚುಯಲ್ ಚಾಲೆಂಜ್ಗೆ ನಿಂತು ಓದಬೇಕು ಅನ್ನೋರು ಕಡಿಮೆ ಆಗ್ತಾಯಿದ್ರು ಆವಾಗಲೇ. ಸೊ ದಟ್ ವಾಸ್ ಒನ್ ಥಿಂಗ್ ವಿಚ್ ಐ ಡಿಡ್ ನಾಟ್ ಲೈಕ್ ಇಟ್ ಮಚ್, ಆ್ಯಂಡ್ ನೌ ಐ ಕ್ಯಾನ್ ಸಿ ಇಟ್ಸ್ ಆ್ಯಕ್ಚುಲಿ ಬಿಕಮ್ ಲೈಕ್ ದ್ಯಾಟ್. ಡಾಕ್ಟ್ರೇಟ್ ಮಾಡಬೇಕಂತಿರೋರಿಗೆ ಸಬ್ಜೆಕ್ಟ್ಸ್ಗಳ ಆಯ್ಕೆ ಯೂಶಲಿ ಹೆಂಗಾಗತ್ತೆ? ಅವ್ರ ಕುತೂಹಲನ ಅದು ಈಗ ಆಗ್ತಾ ಇರೋ ಸಿಸ್ಟಮಲ್ಲಿ ನೋಡಿದ್ರೆ ನನಗೆ ನಗು ಬರುತ್ತೆ, ಅಳು ಬರುತ್ತೆ. ಯಾಕೆಂದರೆ ಒಳ್ಳೆ ಯಾರು ಗೈಡ್ ಇದ್ದಾರೋ ಅವ್ರಿಗೇನು ಇಂಟ್ರೆಸ್ಟ್ ಇದೆಯೋ ಅವ್ರೇನು ಲೆಕ್ಕ ಕೊಡೋದು, ಏನು ಪ್ರಾಬ್ಲಮ್ ಕೊಡ್ತಾರೋ ಅದನ್ನು ಸಾಲ್ವ್ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾರೆ ಸ್ಟೂಡೆಂಟ್ಸು. ದಟ್ಸ್ ನಾಟ್ ದ ವೇ ಟು ಡೂ ರಿಸರ್ಚ್. ಇಸ್ ಸಮಥಿಂಗ್ ವಿಚ್ ಐ ವಾಂಟ್ ಟು ಎಕ್ಸ್ಪ್ಲೋರ್. ನನಗೇನು ಇಂಟ್ರೆಸ್ಟ್ ಇದೆಯೋ ಅಪ್ರಾಕ್ಸಿಮೇಟಾಗಿ ಆ ಥರ ಟಾಪಿಕಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇದೆಯೋ, ಯಾರಿಗೆ ಎಕ್ಸ್ಪರ್ಟೀಸ್ ಇದೆಯೋ ಅಂಥವ್ರನ್ನ ಗೈಡಾಗಿ ಹುಡ್ಕೊಂಡು ಹೋಗಿ ಮಾಡಿದಾಗ ಅದ್ರ ಮಜಾನೇ ಬೇರೆ. ಇಲ್ಲ ನಂಗೆ ಯಾರೋ ಒಬ್ರು ಗೈಡ್ ಸಿಕ್ಕಿದ್ದಾರೆ, ಅವ್ರು ಏನು ಹೇಳ್ತಾರೋ ಅದೇ ಕೆಲಸ ಮಾಡ್ತೀನಿ ಅಂತ ಹೋಗೋದು, ಅದ್ರ ಕಥೆನೇ ಬೇರೆ. ಸೊ ರಿಸರ್ಚ್ ಬಗ್ಗೆ ಮಾತಾಡಿದ್ವಿ ನಾವು. ಪ್ರೊಫೆಸರ್ ಆಗಿ ಒನ್ ಬಿಗ್ ಮೂವ್ ದಟ್ ಯು ಮೇಡ್ ಇಸ್, ತುಂಬ ವರ್ಷಗಳ ಮುಂಚೆ ಯು ಸ್ಟಾರ್ಟೆಡ್ ಕ್ವೆಶ್ಚನಿಂಗ್ ಲಾಟ್ ಆಫ್ ಥಿಂಗ್ಸ್ ಆ್ಯಂಡ್ ದೆನ್ ಸಿಟಿ ಎಲ್ಲ ಬಿಟ್ಟು ಲೋ ಎನರ್ಜಿ ಲಿವಿಂಗ್ ಆಗಿರಲಿ, ಈ ಥರ ಒಂದಷ್ಟೆಲ್ಲ ಎಕ್ಸ್ಪೆರಿಮೆಂಟ್ಸಿಗೆ ಐ ಥಿಂಕ್ ನಿಮ್ಮ ಬ್ರೈನ್ ಓಪನ್ ಆಯಿತು, ಬಿಕಾಸ್ ಯು ಆರ್ ಅರೌಂಡ್ ಲಾಟ್ ಆಫ್ ಕ್ವೆಶ್ಚನಿಂಗ್ ಆ್ಯಂಡ್ ಥಿಂಕಿಂಗ್ ಸೋಲ್ಸ್. ಸೊ ಆ ಟ್ರಿಗರ್ಸ್ಗಳ ಬಗ್ಗೆ ಹೇಳ್ಬೋದಾ? ಯಾ ಶ್ಯೂರ್. ನಾನು ಆಫ್ಟರ್ ಮೈ ಮಾಸ್ಟರ್ಸ್ ಅಟ್ ಖರಗ್ಪುರ್ ಐ ಜಾಯಿಂಡ್ IIT ಬಾಂಬೆ. ನನಗೆ ಮುಂಚೆಯಿಂದನೂ ಅಫ್ಕೋರ್ಸ್ ಮ್ಯಾಥಮೆಟಿಕ್ಸ್ ಮಾಡಬೇಕು ಅಂತಲೇ ಇಂಟ್ರೆಸ್ಟ್ ಇತ್ತು. ಅದ್ರ ಜೊತೆಗೆ ಸ್ವಲ್ಪ ಈ ಬರ್ಡ್ಸು ಪ್ಲ್ಯಾಂಟ್ಸು ಬಗ್ಗೆ ಎಲ್ಲ ಒಂಚೂರು ಇಂಟ್ರೆಸ್ಟ್ ಇತ್ತು, ಇಲ್ಲ ಅಂತಲ್ಲ. ಸೊ IIT ಬಾಂಬೆನಲ್ಲಿ ಒಳ್ಳೆ ಬರ್ಡ್ ವಾಚಿಂಗ್ ಗ್ರೂಪ್ ಇತ್ತು, ಇದೆ ಈಗಲೂ. ಸೊ ಐ try to become part of that, trying to identify various birds. IIT Bombay is a very beautiful campus. Western Ghats more or less passes through, and you have a lot of hills and lakes. Very nice campus. ಅಲ್ಲಿ ಪಕ್ಷಿಗಳನ್ನ ನೋಡೋಕ್ಕೆ ಹೋಗ್ತಿದ್ವಿ. ಅಲ್ಲಿ ಒಂದು ಬೆಟ್ಟ ಇತ್ತು ನಮ್ಮ ಹಾಸ್ಟೆಲ್ ಹಿಂಭಾಗದಲ್ಲಿ. ಆ ಬೆಟ್ಟ ವಿಹಾರ್ ಲೇಕ್ ಅಂತ ಒಂದಿದೆ. ಲೇಕ್ ಪಕ್ಕನೇ ಒಂದು ಬೆಟ್ಟ ಇತ್ತು. ಆ ವಿಹಾರ್ ಲೇಕ್ is even now it's water supplying lake for Bombay city, one of the lakes. Oh, okay. ಆ ಲೇಕ್ದು ದಡದಲ್ಲಿ ಒಂದು ಮರ ಇತ್ತು. ಆ ಬೆಟ್ಟದ ಮೇಲೆ ಯಾವುದೂ ಮರ ಇರಲಿಲ್ಲ.
ನಾವು ಬರ್ಡ್ ವಾಚಿಂಗ್ ಅಲ್ಲಿ ಹೋಗೋ ವೀಕೆಂಡ್ಸಲ್ಲಿ ನೋಡೋಕ್ಕೆ ಯಾವ ಬರ್ಡ್ಸ್ ಬಂತು ಏನು ಎತ್ತ ಅಂತ. ಅವಾಗಿನ್ನೂ ಮೊಬೈಲ್ ಫೋನ್ಗಳೆಲ್ಲ ಇರಲಿಲ್ಲ. ನಾವೆಲ್ಲ ಬರ್ಕೋಬೇಕಿತ್ತು ಕೈಯಲ್ಲಿ, ಯಾವ ಪಕ್ಷಿ ನೋಡಿದ್ರಿ ಎಷ್ಟು ಕಾಣಿಸ್ತು ಆ ಥರ ಎಲ್ಲ. ಆ ಬೆಟ್ಟದ ಮೇಲೆ ಮರ ಇರಲಿಲ್ಲ. ಸೊ ನಾವು ಅಂದ್ಕೊಂಡು ಇಲ್ಲ ಅದೋ ಒಂದು ಮರ ಮಧ್ಯಾಹ್ನನೂ ಎಲ್ಲ ಹೋಗೋವು. ಸೊ ಬಿಸಿಲಿರ್ತಿತ್ತು, ಕೂತ್ಕೊಳ್ಳೋಕ್ಕೆಲ್ಲೂ ಜಾಗ ಇಲ್ಲ ಅಂದ್ಬಿಟ್ಟು, ಒಂದು ನೆರಳಿಲ್ಲ ಅಂದ್ಬಿಟ್ಟು, ಜಾಗ ಇತ್ತು ನೆರಳಿಲ್ಲ ಅಂದ್ಬಿಟ್ಟು ಒಂದು ಗಿಡ ಹಾಕೋಣ ಅಲ್ಲಿ ಅಂತ ಅನ್ನಿಸ್ತು. ಬೆಟ್ಟದ ಮೇಲೆ ಒಂದು ಗಿಡ ಹಾಕಿದ್ವಿ. ಆ ಗಿಡ ಹಾಕಿದ್ಮೇಲೆ ನೋಡ್ಕೋಬೇಕು, ನೀರು ಹಾಕಬೇಕು. ಸೊ ಒಂದು ಗಿಡ ಹಾಕಿದ್ವಿ. ನಾವು ಇದ್ದವರು 5-6 ಜನ ಇದ್ವಿ. ಸೊ ಒಂದು ಗಿಡ 5-6 ಜನ ನೋಡ್ಕೊಳ್ಳೋದೇನು, ಎಲ್ಲರೂ ಒಂದೊಂದು ಗಿಡ ಹಾಕ್ಬೋದು ಅಂತ ಇನ್ನೊಂದು ಸ್ವಲ್ಪ ಜಾಸ್ತಿ ಗಿಡ ಹಾಕಿದ್ವಿ. ಆ ಗಿಡಗಳಿಗೆ ನೀರು ಹಾಕಬೇಕಲ್ಲ ಬೇಸಿಗೆನಲ್ಲಿ. ಸೊ ನೀರು ಹಾಕೋಕ್ಕೆ ನೀರು ಕೆಳಗಡೆಯಿಂದ ಲೈಕಿಂದ ತೊಗೊಂಡೋಗಿ ಅಲ್ಲಿ ಹಾಕೋವು. ಹೋಗ್ತಾ ಹೆಂಗೂ ಒಂದು ಗಿಡಕ್ಕೆ ನೀರು ಹಾಕ್ತೀವಿ, 2 ಗಿಡಕ್ಕೆ ನೀರು ಹಾಕ್ಬೋದು, 3 ಗಿಡಕ್ಕೆ ನೀರು ಹಾಕ್ಬೋದು ಅಂತ. ಹಾಗೆ ವಿ ಟ್ರೈ ಟು ಗ್ರೀನ್ ದಟ್ ಹಿಲ್. It became a sort of good movement amongst student circle. Lot of students volunteered ಈ ಬೆಟ್ಟನ ಹಸಿರು ಮಾಡಲಿಕ್ಕೆ, ಗಿಡಗಳು ಹಾಕೋಕ್ಕೆ ಬಂದ್ವಿ, ಮಾಡ್ತಾ ಇದ್ವಿ. ಡ್ಯೂರಿಂಗ್ ದಟ್ ಪ್ರೋಸೆಸ್ ಸಮಥಿಂಗ್ ಟ್ರಿಗರ್ಡ್. ಐ ಹ್ಯಾಡ್ ವೆರಿ ಗುಡ್ ಸರ್ಕಲ್ ಆಫ್ ಫ್ರೆಂಡ್ಸ್. ದಟ್ಸ್ ವಾಟ್ ಐ ವಾಸ್ ಟೆಲಿಂಗ್ ಇನಿಷಿಯಲಿ. ಆ್ಯಂಡ್ ಫೆಲ್ಟ್ ವಿ ಶುಡ್ ಟ್ರೈ ಟು ನಾಟ್ ದಟ್ ಎಕ್ಸ್ಪ್ಲೋಟೇಷನ್ ಕೆನಾಟ್ ಬಿ ದೇರ್. ನಾವು ಮನುಷ್ಯರು ಒಂದು ಬದುಕಿದ ಮೇಲೆ ನಾವು ಎಕ್ಸ್ಪ್ಲೋಟೇಷನ್ ಇದ್ದೇ ಇರುತ್ತೆ. ಯಾರೋ ಒಬ್ರಿಗೆ ನೀಡ್ ಇರುತ್ತೆ, ಅವ್ರಿಗೆ ಇದು ಮಾಡ್ತಾರೆ, ಎಕ್ಸೆಟ್ರಾ ನಡೆಯುತ್ತೆ. ಅದನ್ನು ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಬೇಡ ಅಂತ ಹೇಳೋಕ್ಕಾಗಲ್ಲ. ಬಟ್ ಅದನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯನಾ, ಇದೆಲ್ಲ ಯಾತಕ್ಕೆ ಆಗ್ತಾ ಇದೆ ಅನ್ನೋದನ್ನು ಯೋಚಿಸಿದಾಗ ನಮಗನ್ನಿಸ್ತು ಬೇಸಿಕಲಿ ಎನರ್ಜಿ ಈಸ್ ದ ರೂಟ್ ಕಾಸ್. ನನಗೆ ಜೀವನದಲ್ಲಿ ನೀನು ಮುಂದಕ್ಕೆ ಹೋಗ್ತಾ ಇದೆಯಾ ಅಂತ ಯಾವಾಗ ಅಂತಾರೆ ಅಂದರೆ, ನನ್ನ ಜೀವನ ಶೈಲಿನಲ್ಲಿ ಜಾಸ್ತಿ ನಾ ಎನರ್ಜಿ ಕನ್ಸ್ಯೂಮ್ ಮಾಡಿದ್ರೆ, ಜಾಸ್ತಿ ಕಾರ್ ಇದ್ದರೆ ನಾನು ಭಾರಿ ಮುಂದೆ ಇದ್ದೀನಿ, ಜಾಸ್ತಿ ದೊಡ್ಡ ಬಿಲ್ಡಿಂಗ್ ಇದ್ದರೆ ನಾನು ಜಾಸ್ತಿ ಮುಂದೆ ಇದ್ದೀನಿ. ಅಂದರೆ ನಾನು ಜಾಸ್ತಿ ಎನರ್ಜಿ ಕನ್ಸ್ಯೂಮ್ ಮಾಡಿದಾಗ ನನಗೆ ಸಮಾಜದಲ್ಲಿ ಒಂದು ಪ್ರತಿಷ್ಠೆ ಅನ್ನೋ ರೀತಿ ಆಗುತ್ತೆ ಅಂತ ಅನ್ನಿಸ್ತು. And that is the cause for further exploitation. So we felt somewhere that we can try to, we should try to mitigate ಅಂತ ಹೇಳ್ತಲ್ಲ, ಇದನ್ನು ನಿಲ್ಲಿಸ್ಬಿಡ್ಬೇಕು ಅಂತ ಹೇಳ್ತಾ ಇಲ್ಲ, ನಮ್ಮ ಜೀವನದಲ್ಲಿ ಸ್ವಲ್ಪ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯನಾ ಅದು ಅಂತ ಒಂದು ಪ್ರಶ್ನೆ. ದೆನ್ ಯಾವ ಥರ ಪ್ರಾಣಿಗಳನ್ನು ನಿಮ್ಮ ತೋಟದಲ್ಲಿ ನೋಡಿದ್ದೀರಾ? ಪ್ರಾಣಿ ಇದೆ ಬೇಕಾದಷ್ಟು. ನಮ್ಮ ತೋಟದಲ್ಲಿ ಕಾಡ್ಪಾಪ ಅಂತಾರೆ, ಸ್ಲೆಂಡರ್ ಲಾರಿಸ್. ದಟ್ಸ್ ಸ್ಪೆಷಾಲಿಟಿ ಆಫ್ ಅವರ್ ಏರಿಯಾ. ಅವು ಬಂದು ಗೂಡು ಮಾಡ್ಕೊಂಡಿವೆ, ಮರಿ ಮಾಡಿವೆ. ಅಫ್ಕೋರ್ಸ್ ಹಾವು ಒಂದು 14-15 ಥರ ಇವೆ, ಎಲ್ಲ ಥರದವು ಇವೆ. ಪ್ರಭೇದಗಳು, ಬೇರೆ ಬೇರೆ ಗೊತ್ತಾಯ್ತು. ನೀವು ಒಳ್ಳೆ ಒಂದೆರಡಕ್ಕೆ ನಾವು ಎಲ್ಲ ಜೀವ ಬಿಡ್ತೀವಿ. ನೀವು ಓಕೆ, ತುಂಬ ಜನ ಸ್ನೇಕ್ಸ್ ಬಗ್ಗೆ ಇವತ್ತೆಲ್ಲ ಬೆಳೀತಾರೋ ಬೆಂಗಳೂರು. ಇವಾಗ ನಮ್ಮನೆ ವಾತಾವರಣದಲ್ಲೂ ನಮ್ಮನೆ ಒಂದು ಹಾವು ಬಂದಿತ್ತು ಲಾಸ್ಟ್ ಇಯರ್. ಹೆಂಗೆ ಹ್ಯಾಂಡಲ್ ಮಾಡೋದು ಗೊತ್ತಿರಲಿಲ್ಲ. ಸುತ್ತ ಕಮ್ಯುನಿಟಿನಲ್ಲಿ ಹಾವು ಬಂದರೆ ವಾಟ್ಸಪ್ಪಲ್ಲಿ ಅರ್ಧ ಗಂಟೆ ಡಿಸ್ಕಷನ್ನು. ಸೊ ಇಂಥ ಬೆಂಗಳೂರು ಹೊಸ ಏರಿಯಾದಲ್ಲಿ ಇರೋರಿಗೆ ಒಂದು 4 there will always be, I mean, ನಿಮ್ಮ ಏರಿಯಾನಲ್ಲಿ don't handle snakes. If you see them, there will always be somebody who is an expert in your area. ಅವ್ರು ಬೇಕಾದ್ರೆ ನೀವು ಯಾವ ಏರಿಯಾ ಅಂತ ಹೇಳಿದ್ರೆ ಯಾರು ಇರ್ತಾರೆ ಅಂತ ಐ ಕ್ಯಾನ್ ಇನ್ಫಾರ್ಮ್ ಯು. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಬಂದು ಹಿಡ್ಕೊಂಡು ಹೋಗ್ತಾರೆ. ಅಲ್ಲಿವರೆಗೂ ಹೆಂಗೆ ಅದನ್ನು ಹ್ಯಾಂಡಲ್ ಮಾಡಬೇಕು? ದೂರ ಏರಿಯಾ ಅಷ್ಟೇ, ಗಾಬರಿ ಮಾಡ್ಕೋಬೇಡಿ. ಅಫ್ಕೋರ್ಸ್ ವಿಷದ ಹಾವಿದ್ರೆ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಸಾಮಾನ್ಯ ಅಪರೂಪ ವಿಷದ ಹಾವುಗಳು ಕಾಣೋದು. ಯಾಕೆಂದರೆ ವಿಷದ ಹಾವು ನಮ್ಮನ್ನು ನೋಡ್ತೀವಿ. ಈಗ ನಮ್ಮ ಜಮೀನು, ನಾನು 17 ವರ್ಷದಿಂದ ಇದ್ದೀನಿ, ಇದುವರೆಗೂ ನಮ್ಮ ಮನೆ ಒಳಗಡೆ ಯಾವುದೇ ನಾಗರಹಾವು, ಕಟ್ಟಾವು, ಮಂಡಲ ಹಾವು 3 ಇದೆ ನಮ್ಮ ಮನೆ ಸುತ್ತಮುತ್ತ. 3 ನೋಡಿದ್ದೀನಿ. ಆದರೆ ಯಾವ ಮನೆ ಒಳಗೆ ಬಂದಿಲ್ಲ ಒಂದ್ಸಲಿನೂ. ಮನೆ ಒಳಗೆ ಬರೋವೆಲ್ಲ ಹಾರ್ಮ್ಲೆಸ್ ಹಾವು, ನಾನ್ ವೆನಮಸ್. ಅವು ಹಲ್ಲಿ ಥರ, ಅದೇನು ನಮಗೇನು ತೊಂದರೆ ಮಾಡಲ್ಲ. ಅವು ಬರೋದು ಸಣ್ಣ ಪುಟ್ಟ ಇನ್ನೊಂದು ಹಲ್ಲಿನ ತಿನ್ನೋಕ್ಕೋ ಅಥವಾ ಸಣ್ಣ ಹುಳ ಏನಾರು ಇದ್ದರೆ, ಕಪ್ಪೆ ಇದ್ದರೆ ಅವನ್ನ ತಿನ್ನೋಕ್ಕೆ ಬರುತ್ತೆ ಅಷ್ಟೇ. ಉಲ್ಫ್ ಸ್ನೇಕ್, ಟ್ರೀ ಸ್ನೇಕ್ ನಮ್ಮ ಮನೆಗೆ ಸಾಮಾನ್ಯ ಬರೋದು. ಬ್ರೌನ್ಸ್ ಬ್ಯಾಕ್ ಟ್ರೀ ಸ್ನೇಕ್ ಬರುತ್ತೆ, ಕೀಲ್ ಬ್ಯಾಕ್ಸ್ ಬರುತ್ತೆ, ರ್ಯಾಟ್ ಸ್ನೇಕ್ ಬರುತ್ತೆ, ಅವೆಲ್ಲ ಬಂದೇ ಬರುತ್ತೆ. ಮುಂಗ್ಸಿ ಇದೆ ತುಂಬ, ನವಿಲು, ಅಫ್ಕೋರ್ಸ್ ಪಕ್ಷಿ ಯಾವ ಹೋಯ್ತದು, ಮೊಲ ಇದೆ, ಉಡ ಇದೆ, ಆಮೆ ಇದೆ, ಇವೆಲ್ಲ ಓಡಾಡ್ತದೆ. ಈಗ ಒಂದು 4-5 ವರ್ಷದಿಂದ ಚಿರತೆನೂ ಓಡಾಡ್ತಾ ಇದೆ. ಏನು ನೀವು ಹಿಂಗಂದ್ರಲ್ಲ, ಅದು ಬೆಂಗಳೂರಲ್ಲಿ ನಾಯಿ ಬೇಕು ಓಡಾಡ್ದಂಗೆ ಚಿರತೆನೂ ಓಡಾಡ್ತಾ ಇದೆ. ಚಿರತೆ ಈಸ್ ಸಾರ್ಟ್ ಆಫ್ ರೆಸಿಡೆಂಟ್ ಇನ್ ಅವರ್ ಏರಿಯಾ. ಅದು ಇರುತ್ತೆ, ಅದು ಎಷ್ಟೋ ವರ್ಷದಿಂದನೂ ಇದೆ. ಈಗ ನಮಗೆ ಕಾಣಿಸ್ತಾ ಇದೆ, ಅದ್ರ ಜಾಗಕ್ಕೆ ನಾವು ಬಂದಿದ್ದೀವಿ ಅಷ್ಟೇ. ದಟ್ ಈಸ್ ದ ಮೇನ್ ರೀಸನ್. ನಿಮ್ಮ ಕುತೂಹಲಗಳೇನು? ವಿ ಆರ್ ಗೋಯಿಂಗ್ ಆನ್ ವಿತ್ ಮೋರ್ ವೈಲ್ಡ್ ಪ್ಲಾಂಟ್ಸ್. ಐ ಹ್ಯಾವ್ ಎ ವಿಶ್ ಲಿಸ್ಟ್ ಆಫ್ ಅಬೌಟ್ 100 different kinds of saplings which I want to grow there in our land. So we are exploring ways of getting various ಬೇರೆ ಬೀಜಗಳು ಬೇರೆ ಕಡೆಯಿಂದ ತೊಗೊಂಬಂದು ನರ್ಸರಿಲಿ ಮಾಡಿಕೊಂಡು ಅದನ್ನು ಹಾಕೋದೇ ದೊಡ್ಡ ಕೆಲಸ ನಮಗೆ. ಅಗ್ರಿಕಲ್ಚರ್ or whatever we are trying to do, forest, growing some forest,
ದಿಸ್ ಎ ಕಂಟಿನ್ಯೂಯಸ್ ಪ್ರೋಸೆಸ್. ಇಟ್ಸ್ ನಾಟ್ ಒಂದ್ಸಲಿಗೆ ಮುಗಿದೋಗುತ್ತೆ ಅಂತ ಅಲ್ಲ. ಈ ವರ್ಷ ಮಾಡಿದ್ವಿ ಮುಗಿದೋಯ್ತಪ್ಪ ಅಂತ ಕೈ ತೊಳ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಚಾಲೆಂಜಸ್. ಒಂದು ವರ್ಷ ಜಾಸ್ತಿ ಮಳೆ ಬರುತ್ತೆ, ಒಂದು ವರ್ಷ ಕಡಿಮೆ ಮಳೆ ಬರುತ್ತೆ. ಕಡಿಮೆ ಮಳೆ ಬಂದಾಗ ಏನು ಮಾಡಬೇಕು, ಜಾಸ್ತಿ ಮಳೆ ಬಂದಾಗ ಏನು ಮಾಡಬೇಕು, ಬೇರೆ ಬೇರೆ. ಸೊ ಇಟ್ಸ್ ಎ ಕಂಟಿನ್ಯೂಯಸ್ ಲರ್ನಿಂಗ್ ಪ್ರೋಸೆಸ್. ಸೊ ಆ್ಯಂಡ್ ಆಲ್ಸೋ ಎವ್ರಿ ಸೀಸನ್ ಇಟ್ಸ್ ಎ ಡಿಫ್ರೆಂಟ್ ಅಡ್ವೆಂಚರ್. ಈಗ ಈ ಮರದಲ್ಲಿ ಈ ವರ್ಷ ಈ ಥರ ಹೂ ಬಿಟ್ಟಿದೆ, ನೆಕ್ಸ್ಟ್ ಇಯರ್ ಯಾತಕ್ಕೆ ಕಡಿಮೆ ಆಯಿತು, ಯಾವ ಥರ ಹುಳಗಳು ಬಂತು, ಹುಳ ಬಂದಮೇಲೆ ಯಾವ ಥರ ಜೇಡ ಬಂತು, ಜೇಡ ಬಂದಾಗ ಯಾವ ಥರ ರೆಪ್ಟೈಲ್ಸ್ ಬಂತು, ಒಂದಕ್ಕಿರುತ್ತೆ. ಸೊ ಕಂಟಿನ್ಯೂಸ್ಲಿ ವಿ ವುಡ್ ಲೈಕ್ ಟು ಕೀಪ್ ಅಬ್ಸರ್ವಿಂಗ್, ಡಾಕ್ಯುಮೆಂಟಿಂಗ್ ಆಲ್ ದೀಸ್ ಥಿಂಗ್ಸ್. ದಟ್ ಇಸ್ ಹೌ ಐ ಸ್ಪೆಂಡ್ ಮೈ ಲಾಟ್ ಆಫ್ ಮೈ ಟೈಮ್ ಅಪಾರ್ಟ್ ಫ್ರಮ್ ಮೈ ಕಾಲೇಜ್ ವರ್ಕ್. ಕೊನೆಯದಾಗಿ ವಾಟ್ ಇಸ್ ಸಕ್ಸಸ್ ನಿಮಗೆ? ಅಥವಾ ಡು ಯು ಬಿಲೀವ್ ಇನ್ ದ ಕಾನ್ಸೆಪ್ಟ್ ಆಫ್ ಸಕ್ಸಸ್, ಅಥವಾ ಇಟ್ ಇಸ್ ಹೈಲಿ man made, thoughts made, power made? No, success is something which each one has to decide for themselves. What I Subjective, consider, it's there's no one single answer for such a ಅದಕ್ಕೆ thing. ವಾಟ್ ಇಸ್ ಸಕ್ಸಸ್ ಟು ಯು ಅಂತ? Success for me is leading a life with no regrets. Where if I don't have ಅಯ್ಯೋ ಹಿಂಗೆ ಆಗಬಾರ್ದಾಗಿತ್ತಪ್ಪ, ಹಿಂಗೆ ಮಾಡಬಾರ್ದಾಗಿತ್ತಪ್ಪ ಅನ್ನಿಸ್ದೇ ಇದ್ರೆ ಅದೇ ಸಕ್ಸಸ್ ನನಗೆ. ಇನ್ನೇನು ಅಲ್ಲ. ಅಮೇಝಿಂಗ್. ಬುಕ್ಸು ಯಾವುದು ನಿಮ್ಮ ಆಲೋಚನೆಗಳಿಗೆ ಸಖತ್ ಗೊಬ್ಬರ ಆಗಿ ನಿಮ್ಮನ್ನು ಯಾವತ್ತು ವಾವ್ ಅಂತ ಆ ಫೀಲಿಂಗ್ ಇಟ್ಟಿರುತ್ತೆ? Yeah, I'm a voracious reader. reader. I read lots of different kinds of things. There's a famous author who's not a very famous author, but who has very deeply impacted my way of thinking, is Vinin Pereira. He was a nuclear physicist turned into some sort of philosophy, sociology, all sorts of things included. ವಾಟ್ ವಾಸ್ ಇಟ್ ದಟ್ ಇನ್ಸ್ಪೈರ್ಡ್ ಯು? ವೈ? He's written a book called Global Parasites. It's about 500 years. It was published in 92. That's when I was doing my PhD. 500th anniversary of Columbus's landing in America. So history of economics means ಅವಾಗಲಿಂದ ಏನೇನೆಲ್ಲ ಅನಾಹುತಗಳಾಯಿತು, ಹೇಗಾಯಿತು, ಯಾಕಾಯಿತು, ಅದ್ರ ಬಗ್ಗೆ ಪ್ರಪಂಚದಲ್ಲಿ, ಬಟ್ ವಿಚ್ has affected our day-to-day life. That impacted, that thought, that those ideas have affected me a lot. ಅದಕ್ಕೆ ಎನರ್ಜಿ, ಲೋ ಎನರ್ಜಿ ಅಲ್ಲಿಂದ ಸ್ಟಾರ್ಟ್. That is where it starts, exploitation and low energy. And Fukuoka's book on one-star evolution, classic in natural farming and things like that. But for example, Fukuoka tried to, or actually why try, he did bring spirituality into agriculture. Agriculture is not ವ್ಯವಸಾಯ ಅಂದರೆ ಬರೀ ಧಾನ್ಯ ಬೆಳಿಬೇಕಪ್ಪ, ಗಿಡ ಮರ ಬೆಳಿಬೇಕು ಅಷ್ಟೇ ಅಲ್ಲ. ಇಟ್ಸ್ ಎ ಎಕ್ಸ್ಪೀರಿಯನ್ಸ್, ಇಟ್ಸ್ ಎ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್. He tried to bring that in, like how Mahatma Gandhi tried to bring spirituality into politics. By saying ahimsa. Fukuoka tried to bring spirituality into agriculture. That has affected through our, how do I look at agriculture? A viewpoint. How do I see agriculture? What is agriculture? So they are very deep questions, and it takes a lot of time to explain those things. So Fukuoka is one guy who has influenced me a lot. J.C. Kumarappa, Mahatma Gandhi's economics guru. Economy of Permanence anta one book. And I'm excited reading those things, and want to explore, experience, or even try to answer questions which have come from these kind of books. Thank you, Pradeep. Amazing. Keep inspiring. I hope ನಮ್ಮ ಇವತ್ತಿನ ಈ ಕಾನ್ವರ್ಸೇಷನ್ ತುಂಬ ಕೆಲವು ವಿಚಾರಗಳಿಗೆ ಬೆಳಕು ಚೆಲ್ಲಿದೆ. ನಿಮ್ಮ ಕ್ಯೂರಿಯಾಸಿಟೀಸ್ಗಳನ್ನು ಕೆರಳಿಸಿರ್ಬೋದು. ನಮ್ಮ ಈ ಸಂಭಾಷಣೆಯ ಯಾವ ಭಾಗ ನಿಮ್ಗೆ ಭಾಳ ಇಷ್ಟ ಆಯಿತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್, ಪ್ರದೀಪ್. ಸೊ ದ್ಯಾಟ್ ವಾಸ್ ಇವತ್ತಿನ ಜಸ್ಟ್ ಕ್ಯೂರಿಯಸ್ ವಿತ್ ಡಾಕ್ಟರ್ ಪ್ರದೀಪ್ CS.